Welcome you all. So in the previous session, we had discussed about the properties and uses of plastic. So in today's session, we are going to discuss about fiber reinforced plastics, shortly called as FRP, its properties and applications. So first, we have to understand what is the meaning of FRP. ಸೊ ಎಫ್ ಆರ್ ಪಿ ಅನ್ನೋ ಮೆಟೀರಿಯಲನ್ನು ನಾವು ಎರಡು ಬೇರೆ ಬೇರೆ ಮೆಟೀರಿಯಲ್ಸ್ಗಳನ್ನ ಸೇರಿಸಿ ಅಥವಾ ಎರಡು ಮೆಟೀರಿಯಲ್ಸ್ಗಳನ್ನ ಒಂದಕ್ಕೊಂದು ಕ್ಲಬ್ ಮಾಡೋ ಮೂಲಕ ವಿ ಆರ್ ಗಾನ್ ಟು ಕ್ರಿಯೇಟ್ ಎ ಕಾಂಪೋಸಿಟ್ ಮೆಟೀರಿಯಲ್. ಸೊ ದ ಕಾಂಪೋಸಿಟ್ ಮೆಟೀರಿಯಲ್ ವಿಲ್ ಬಿ ಹ್ಯಾವಿಂಗ್ ಆಲ್ ಟುಗೆದರ್ ಡಿಫ್ರೆಂಟ್ ಪ್ರಾಪರ್ಟೀಸ್. ಸೊ ಎಫ್ ಆರ್ ಪಿ ಅನ್ನೋದು ಒಂದು ಕಾಂಪೋಸಿಟ್ ಮೆಟೀರಿಯಲ್ಲು. ಸೊ ಈ ಕಾಂಪೋಸಿಟ್ ಮೆಟೀರಿಯಲ್ನ ನಾವು ಹೇಗೆ ತಯಾರು ಮಾಡ್ತೇವೆ ಅಂತಂದರೆ ಎರಡು ಬೇರೆ ಬೇರೆ ನೇಚರಿನ ಮೆಟೀರಿಯಲ್ಗಳನ್ನ ಒಂದಕ್ಕೊಂದು ಮಿಕ್ಸ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಮೆಟೀರಿಯಲ್ಲು ಫೈಬರ್ ರಿಇನ್ಫೋರ್ಸ್ಡ್ ಪ್ಲಾಸ್ಟಿಕ್ ಆಗಿರುತ್ತೆ. So fiber reinforced plastic is also called as glass fiber reinforced plastic or GRP. So it can be also called as FRP and GRP. So GRP glass fibers provides stiffness. Okay, in GRP the fibers will provide stiffness and strength, and while the matrix will provide the capacity to transfer the load from the fiber. Okay, so these two material will be acting in conjunction together. These two material will be acting, so thereby they are able to resist the loads that are coming from different parts of the building. So here we can see in this image, okay, we are having a fiber here. So this fiber will be introduced inside this polymer matrix, so thereby we are creating a different material that is called as fiber reinforced plastic. So next we have to study about the properties of FRP. So FRP is having a various properties. So in that the first property is called as aesthetic appeal anta karitare. So aesthetic appeal anತಾರೆ FRP is having a very good outlook or very good eye catching aesthetic ಇದೆ ಅದಕ್ಕೆ. ಸೊ ನಾವು ಇದನ್ನು ಬೇರೆ ಬೇರೆ ಥರದ ಸ್ಟ್ರಕ್ಚರ್ಗಳಲ್ಲಿ ಎಸ್ಥೆಟಿಕ್ ಅಪಿಯರೆನ್ಸನ್ನ ಇಂಪ್ರೂವೈಸ್ ಮಾಡುವಂಥ ಉದ್ದೇಶಕ್ಕೆ ಬಳಕೆ ಮಾಡಬಹುದು. ಸೊ ಸೆಕೆಂಡ್ ಪ್ರಾಪರ್ಟಿ ಆಫ್ FRP ಬಗ್ಗೆ ಹೇಳೋದಾದರೆ ಕರೋಷನ್ ರೆಸಿಸ್ಟೆನ್ಸ್ ಅಂತ ಕರೀತೇವೆ. ಕರೋಷನ್ ರೆಸಿಸ್ಟೆನ್ಸ್ ಅಂದರೆ ಕರೋಡ್ ಆಗದೇ ಇರತಕ್ಕಂಥ ಪ್ರಾಪರ್ಟಿ. ಸೊ ಎಕ್ಸಲೆಂಟ್ ರೆಸಿಸ್ಟೆನ್ಸ್ ಇದೆ ಯಾವುದಕ್ಕೆ ಅಂದರೆ FRPಗೆ ಕರೋಷನನ್ನು ಎನ್ಹಿಬಿಟ್ ಮಾಡತಕ್ಕಂಥ ಅಥವಾ ಕರೋಷನ್ನ ರೆಸಿಸ್ಟ್ ಮಾಡ್ತಕ್ಕಂಥ ಕೆಪಾಸಿಟಿ ತುಂಬ ಚೆನ್ನಾಗಿದೆ. ಕೆಮಿಕಲ್ಗಳು ಮತ್ತು ಮಾಯ್ಶ್ಚರ್ಗಳಿಗೆ ಅದು ಎಕ್ಸ್ಪೋಸ್ ಆಗಿ ಇದ್ದರೂ ಕೂಡ ಸೊ ಏನಾಗುತ್ತೆ ಅಂತಂದರೆ ಇದು ಯಾವುದೇ ಥರದ ರಸ್ಟಿಂಗ್ ಆಗೋದಾಗಲಿ ಅಥವಾ ರಾಟ್ ಆಗೋದಾಗಲಿ ಅಥವಾ ಕರೋಡ್ ಆಗೋಂಥ ಪ್ರಾಪರ್ಟಿಗಳು ಇದರಲ್ಲಿ ಕಂಡು ಬರೋದಿಲ್ಲ. ಸೊ ಅದರಿಂದಾಗಿ ನಾವು ಪ್ರತಿ ವರ್ಷ ಏನು ಸ್ಟೀಲ್ ಅಥವಾ ಯಾವುದೋ ಒಂದು ಮೆಟಲ್ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದಂತಹ ಬಿಲ್ಡಿಂಗ್ಗಳಲ್ಲಿ ಅಥವಾ ನಾವು ಕನ್ವೆನ್ಷನಲ್ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಕಟ್ಟಿದಂಥ ಬಿಲ್ಡಿಂಗಲ್ಲಿ ಕರೋಷನ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಸೊ ಅದರಿಂದಾಗಿ ಕರೋಷನ್ ಆಗೋದ್ರಿಂದ ನಾವು ಮೆಟೀರಿಯಲನ್ನು ಮತ್ತೆ ರಿಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ. ಸೊ ವರ್ಲ್ಡಿನ ಸ್ಟೀಲ್ ಪ್ರೊಡಕ್ಷನಲ್ಲಿ 40% ಆಫ್ ದಿ ಸ್ಟೀಲ್ ಪ್ರೊಡಕ್ಷನ್ ಏನಿದೆ ಅದು ಏನಕ್ಕಾಗಿ ಬಳಕೆ ಆಗ್ತಾ ಇದೆ ಅಂತಂದರೆ ಹಳೆಯ ಸ್ಟೀಲ್ ಏನಿತ್ತು ಅಥವಾ ಕರೋಷನ್ ಆದಂಥ ಸ್ಟೀಲ್ ಏನಿತ್ತು ಅದನ್ನು ರಿಪ್ಲೇಸ್ ಮಾಡಲಿಕ್ಕಾಗಿಯೇ ಬಳಕೆ ಆಗ್ತಾ ಇದೆ. ಸೊ ಆ ಉದ್ದೇಶಕ್ಕಾಗಿ ಏನಾಗುತ್ತೆ ಅಂದರೆ ಕರೋಷನ್ ರೆಸಿಸ್ಟೆನ್ಸ್ ಇರತಕ್ಕಂಥ ಮೆಟೀರಿಯಲ್ಗಳು ಏನು FRP ಇದೆ, ಸೊ ಈ ಥರ ಮೆಟೀರಿಯಲ್ಗಳನ್ನ ನಾವು ಬಿಲ್ಡಿಂಗಲ್ಲಿ ಇಂಟ್ರೊಡ್ಯೂಸ್ ಮಾಡೋ ಮೂಲಕ ನಮ್ಮ ಐರನ್ ಓರ್ ಏನಿದೆ ಅಥವಾ ನಮ್ಮ ನ್ಯಾಚುರಲ್ ಏನು ರಿಸೋರ್ಸಸ್ ಇದೆ ಆ ನ್ಯಾಚುರಲ್ ರಿಸೋರ್ಸಸ್ನ ನಾವು ಒಂದಷ್ಟು ಪ್ರಿಸರ್ವ್ ಮಾಡೋದಕ್ಕೆ ಆಗ್ತದೆ. ಮತ್ತು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಏನಾಗ್ತಾ ಇದ್ದಾವೆ ಮೈನಿಂಗಿಂದಾಗಿ ಅವುಗಳನ್ನ ಕೂಡ ಏನು ಮಾಡ್ಬೋದು, ವಿ ಕ್ಯಾನ್ ಮಿನಿಮೈಸ್ ಟು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಸೊ ನೆಕ್ಸ್ಟ್ ಡೈಮೆನ್ಷನಲ್ ಸ್ಟೆಬಿಲಿಟಿ ಅಂತ ಕರಿತೇವೆ. ಸೊ ಡೈಮೆನ್ಷನಲ್ ಸ್ಟೆಬಿಲಿಟಿ ಇಸ್ ದ ಥರ್ಡ್ ಪ್ರಾಪರ್ಟಿ ಆಫ್ ದಿ ಫೈಬರ್ ರಿಇನ್ಫೋರ್ಸ್ಡ್ ಪ್ಲಾಸ್ಟಿಕ್. ಸೊ ಫೈಬರ್ ರಿಇನ್ಫೋರ್ಸ್ಡ್ ಪ್ಲಾಸ್ಟಿಕ್ ಏನಾಗುತ್ತೆ ಅಂದರೆ ತುಂಬ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಗಳಿದ್ರು ಅಥವಾ ಮೆಕ್ಯಾನಿಕಲ್ ಆಗಿ ತುಂಬ ಲೋಡ್ ಬಂತು ಅಂತ ಹೇಳಿದ್ರು ಕೂಡ ಅದರ ಶೇಪು ಮತ್ತು ಸೈಜನ್ನು ಅದೇನು ಕಳ್ಕೊಳ್ಳೋದಿಲ್ಲ. ಸೊ ದಟ್ ಈಸ್ ದಿ ಥರ್ಡ್ ಪ್ರಾಪರ್ಟಿ ಆಫ್ FRP, ದಟ್ ಈಸ್ ಕಾಲ್ಡ್ ಆಸ್ ಡೈಮೆನ್ಷನಲ್ ಸ್ಟೆಬಿಲಿಟಿ ಅಂತ ಕರಿತೇವೆ. ಸೊ ಡೈಮೆನ್ಷನಲ್ ಸ್ಟೆಬಿಲಿಟಿ ಅಂದರೆ ಅದರ ಶೇಪು ಮತ್ತು ಸೈಜನ್ನು ಅದು ಸ್ಟ್ರೆಂತ್ ಅಥವಾ ಅದರ ಉಳಿಸ್ಕೊಳ್ಳೋವಂಥ ಪ್ರಾಪರ್ಟಿ FRPಗೆ ಇರೋದ್ರಿಂದಾಗಿ ಸೊ ಮೆಕ್ಯಾನಿಕಲ್ ಆಗಿ ಅಥವಾ ಲೋಡ್ಗಳು ತುಂಬ ಬಂದಾಗ ಕೂಡ ಅಥವಾ ಎನ್ವಿರಾನ್ಮೆಂಟಲ್ ಎಫೆಕ್ಟ್ಗಳು ಕೂಡ ಬಂದರೂ ಕೂಡ ಅದು ಅದರ ಶೇಪನ್ನು ಮತ್ತು ಸೈಜನ್ನು ಅದು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಸೊ ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ FRP. ಸೊ ನೆಕ್ಸ್ಟ್ ಈಸ್ ಡ್ಯೂರಬಿಲಿಟಿ. ನೆಕ್ಸ್ಟ್ ಪ್ರಾಪರ್ಟಿ ಆಫ್ FRP ಹೇಳೋದು ಡ್ಯೂರಬಿಲಿಟಿ ಅಂತ ಹೇಳ್ತೇವೆ. ಸೊ ಡ್ಯೂರಬಿಲಿಟಿ ಅಂತಾರೆ FRP ಮೆಟೀರಿಯಲ್ಗಳು ತುಂಬ ವರ್ಷಗಳವರೆಗೆ ಸರ್ವಿಸ್ನ ಪ್ರೊವೈಡ್ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಅದರಿಂದಾಗಿ ಫಟೀಗು ಮತ್ತು ಕ್ರೀಪ್, ಸೊ ಎರಡೂ ಥರದ ಲೋಡಿಂಗಲ್ಲಿ, ಸೊ ಫಟೀಗ್ ಅಂತಾರೆ ರಿಪೀಟೆಡ್ ಅಥವಾ ಸೈಕ್ಲಿಕ್ ಲೋಡಿಂಗ್ ಅಂತ ಕರಿತೇವೆ. ಸೊ ಆ ಸೈಕ್ಲಿಕ್ ಲೋಡಿಂಗ್ಗಳಲ್ಲಿ ಕೂಡ ಏನು ಮಾಡುತ್ತೆ FRP ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಆ ಲೋಡ್ಗಳನ್ನ ಎಫೆಕ್ಟಿವ್ ಆಗಿ ರೆಸಿಸ್ಟ್ ಮಾಡುತ್ತೆ. ಸೊ ತುಂಬ ವರ್ಷಗಳವರೆಗೆ ಅದು ಡ್ಯೂರಬಲ್ ಆಗಿ ಸರ್ವಿಸ್ನ ಪ್ರೊವೈಡ್ ಮಾಡೋದ್ರಿಂದಾಗಿ
So that is the other added advantage of the fiber reinforced plastic. ಸೊ ಎಫ್ ಆರ್ ಪಿ ಈಸ್ ಈಸಿ ಟು ರಿಪೇರ್. ಸೊ ಎಫ್ ಆರ್ ಪಿನ ಏನು ಮಾಡ್ಬೋದು, ನಾವು ಈಸಿಯಾಗಿ ರಿಪೇರ್ ಮಾಡ್ಬೋದು. ಮೀನ್ಸ್ ಯಾವುದೋ ಒಂದು ಪಾರ್ಟು ಡ್ಯಾಮೇಜ್ ಆಗಿದೆ ಅಂತಂದರೆ ಸ್ಟ್ರಕ್ಚರ್ನ ಒಳಗಡೆ, ಅದನ್ನು ಈಸಿಯಾಗಿ ಅಷ್ಟು ಪಾರ್ಟನ್ನು ಮಾತ್ರ ರಿಮೂವ್ ಮಾಡಿಬಿಟ್ಟು ವಿ ಕ್ಯಾನ್ ರಿಪ್ಲೇಸ್ ಬೈ ಮೀನ್ಸ್ ಆಫ್ ನ್ಯೂ ಮೆಟೀರಿಯಲ್. ಸೊ ಡ್ಯೂರಬಿಲಿಟಿ ತುಂಬ ಚೆನ್ನಾಗಿದೆ ಮತ್ತು ಈಸಿಯಾಗಿ ಅದನ್ನ ರಿಪೇರ್ ಮಾಡಲಿಕ್ಕೆ ಸಾಧ್ಯ ಇರೋದ್ರಿಂದ ಸೊ ಎಫ್ ಆರ್ ಪಿ ಕ್ಯಾನ್ ಬಿ ಯೂಸ್ಡ್ ಎಫೆಕ್ಟಿವ್ಲಿ. ಸೊ ಎಫೆಕ್ಟ್ ಆನ್ ಹೆಲ್ತ್. ಓಕೆ, ಸೊ ಎಫ್ ಆರ್ ಪಿ ಅನ್ನೋದು ಗ್ಲಾಸ್ ಫೈಬರ್ ಅನ್ನೋದು ಏನಿದೆ, ಇದು ಒಂದು ಇನಾರ್ಗ್ಯಾನಿಕ್ ಮೆಟೀರಿಯಲ್ಲು. ಸೊ ಸೇಫೆಸ್ಟ್ ಮೆಟೀರಿಯಲ್, ನಮ್ಮ ಹೆಲ್ತಿಗೆ ಯಾವುದೇ ಥರದ ಅಫೆಕ್ಟ್ ಆಗದೇ ಇರೋ ಥರ ನಾವು ಅದನ್ನ ಬಳಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಬೇರೆ ಬೇರೆ ಥರದ ಸ್ಟೋರೇಜ್ ಸ್ಟ್ರಕ್ಚರ್ಗಳಲ್ಲಿ ನಾವು ಇದನ್ನ ಯೂಸ್ ಮಾಡ್ಬೋದು. ಅದರಿಂದ ನಮಗೆ ಯಾವುದೇ ಥರದ ಅಥವಾ ಫುಡ್ ಗ್ರೈನ್ಸ್ಗಾಗಿರ್ಬೋದು ಅಥವಾ ಫಾರ್ ಎಕ್ಸಾಂಪಲ್ ಮಿಲ್ಕ್ ಆಗಿರ್ಬೋದು. ಸೊ ಮಿಲ್ಕನ್ನ ಸ್ಟೋರ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಎಫ್ ಆರ್ ಪಿ ಸ್ಟೋರೇಜ್ ಸಿಸ್ಟಮ್ಗಳನ್ನ ಯೂಸ್ ಮಾಡ್ತಿದ್ದೇವೆ. ಅದರಿಂದ ಯಾವುದೇ ಥರದ ಹೆಲ್ತ್ನ ಮೇಲೆ ಎಫೆಕ್ಟ್ಗಳು ಆಗದೇ ಇರೋದ್ರಿಂದಾಗಿ ಓಕೆ, ಸೊ ವಿ ಕ್ಯಾನ್ ಯೂಸ್ ದಿ ಎಫ್ ಆರ್ ಪಿ ಇನ್ ಎ ಮೋಸ್ಟ್ ಪ್ರೊಡಕ್ಟಿವ್ ಮ್ಯಾನರ್. ಸೊ ನೆಕ್ಸ್ಟ್ ಈಸ್ ಎನರ್ಜಿ ಸೇವಿಂಗ್ ಅಂತ ಕರಿತೇವೆ. ಸೊ ಎಫ್ ಆರ್ ಪಿ ಪ್ರಾಡಕ್ಟ್ಗಳನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬೇಕಾಗುವಂಥ ಎನರ್ಜಿ ಏನಿದೆ, ಸೊ ಎನರ್ಜಿ ಕನ್ಸಂಪ್ಷನ್ ಇದರಲ್ಲಿ ಬಹಳ ಕಡಿಮೆ ಇರುತ್ತೆ. ಸೊ ಅದರಿಂದಾಗಿ ನಾವು ಮಿನಿಮಮ್ ಎನರ್ಜಿಯಲ್ಲಿ ಈ ಪ್ರಾಡಕ್ಟ್ಸ್ಗಳನ್ನ ಪ್ರಿಪೇರ್ ಮಾಡ್ಬೋದು. ಸೊ ಆ ಎನರ್ಜಿ ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಸ್ಟೀಲ್ ಕಾಂಪೊನೆಂಟ್ ಅಥವಾ ಸ್ಟೀಲ್ದು ವಿಂಡೋ ಅಥವಾ ಯಾವುದೋ ಒಂದು ಫ್ರೇಮ್ನ ಮಾಡಬೇಕಂತಂದರೆ ಎಷ್ಟು ಎನರ್ಜಿ ಬೇಕಾಗ್ತದೆ, ಅದರ 1/3 ಎನರ್ಜಿ ನಮಗೆ ಎಫ್ ಆರ್ ಪಿ ಕಾಂಪೊನೆಂಟ್ಗಳನ್ನ ಪ್ರಿಪೇರ್ ಮಾಡಲಿಕ್ಕೆ ಸಾಕಾಗ್ತದೆ. ಎಫ್ ಆರ್ ಪಿ ಕಾಂಪೊನೆಂಟ್ಗಳು ಸ್ಟೀಲು ಮತ್ತು ಅಲ್ಯೂಮಿನಿಯಂ ಕಾಂಪೊನೆಂಟ್ಗಳೇನು ಈಕ್ವಲೆಂಟ್ ಸ್ಟೀಲ್ ಅಲ್ಯೂಮಿನಿಯಂ ಕಾಂಪೊನೆಂಟ್ ಇದೆ, ಅದರ 1/3 ಎನರ್ಜಿನ ಮಾತ್ರ ಕನ್ಸ್ಯೂಮ್ ಮಾಡ್ತವೆ. ಸೊ ನೆಕ್ಸ್ಟ್ ಫ್ರೀಡಮ್ ಆಫ್ ಡಿಸೈನ್. ಓಕೆ, ನಮಗೆ ಯಾವ ಶೇಪು ಮತ್ತು ಸೈಜ್ಗೂ ಯಾವ ಪ್ರಾಪರ್ಟಿಗೆ ಬೇಕೋ ಆ ಪ್ರಾಪರ್ಟೀಸ್ಗಳನ್ನ ನಾವು ಸ್ಟ್ರಕ್ಚರ್ಗೆ ಪ್ರೊವೈಡ್ ಮಾಡಲಿಕ್ಕೆ ಏನು ಮಾಡ್ಬೋದು, ಐ ಕ್ಯಾನ್ ಯೂಸ್ ದಿ ಎಫ್ ಆರ್ ಪಿ ಆಸ್ ಎ ಎಫೆಕ್ಟಿವ್ ಮೆಟೀರಿಯಲ್. ಸೊ ನೆಕ್ಸ್ಟ್ ಈಸ್ ಲೈಟ್ ಟ್ರಾನ್ಸ್ಮಿಷನ್. ಸೊ ಎಫ್ ಆರ್ ಪಿ ಮೆಟೀರಿಯಲ್ಗಳು ಸೊ ಥಿನ್ನರ್ ಸೆಕ್ಷನ್ಗಳನ್ನ ಪ್ರೊವೈಡ್ ಮಾಡಿದರೆ ಅವು ಡೇ ಲೈಟ್ಗಳನ್ನ ಅಥವಾ ಡೇ ಟೈಮಲ್ಲಿ ಲೈಟನ್ನು ಈಸಿಯಾಗಿ ಬಿಲ್ಡಿಂಗ್ನ ಒಳಗಡೆ ಪಾಸ್ ಮಾಡ್ತವೆ. ಓಕೆ, ಸೊ ಅದರಿಂದಾಗಿ ನಮಗೆ ಲೈಟಿನ ಅವಶ್ಯಕತೆ ಅಥವಾ ಡೇ ಟೈಮಲ್ಲಿ ಲೈಟ್ಸ್ನ ಯೂಸ್ ಮಾಡೋಕ್ಕಂಥ ಅವಶ್ಯಕತೆ ಬರೋದಿಲ್ಲ. ಸೊ ಇದು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ಫಾರ್ ಎಕ್ಸಾಂಪಲ್ ಸ್ಟೋರೇಜ್ ಸ್ಟ್ರಕ್ಚರ್ಸ್ಗಳಲ್ಲಿ ಮತ್ತು ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಗಳಲ್ಲಿ ಇದು ನಮಗೆ ಮ್ಯಾಕ್ಸಿಮಮ್ ಯುಟಿಲೈಸ್ ಆಗ್ತದೆ. ಸೊ ಲೈಟ್ ವೆಯ್ಟ್. ಓಕೆ, ಸೊ ಇವುಗಳ ವೆಯ್ಟ್ ತುಂಬ ಕಡಿಮೆ ಇರುತ್ತೆ. ಸೊ ಅದರಿಂದಾಗಿ ಸೊ ನಮಗೆ ಸಪೋರ್ಟಿಂಗ್ ಎಲಿಮೆಂಟ್ಗಳ ಡಿಸೈನಲ್ಲಿ ಮತ್ತು ಫೌಂಡೇಶನ್ಗಳಲ್ಲಿ ತುಂಬ ಎಕಾನಮಿನ ನಾವು ಅಚೀವ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಲೈಟ್ ಸ್ಟ್ರಕ್ಚರ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಫೌಂಡೇಶನ್ ರಿಕ್ವೈರ್ಮೆಂಟ್ ಕೂಡ ನಮಗೆ ಕಡಿಮೆ ಆಗುತ್ತೆ. ಅದರಿಂದಾಗಿ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ನ ಏನು ಮಾಡ್ಬೋದು, ಐ ಕ್ಯಾನ್ ರೆಡ್ಯೂಸ್ ಟು ಸಮ್ ಎಕ್ಸ್ಟೆಂಟ್. ಸೊ ನೆಕ್ಸ್ಟ್ ಈಸ್ ಲೋಯೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಟೂಲಿಂಗ್. ಓಕೆ, ಸೊ ಟೂಲಿಂಗ್ ಅಂತಾರೆ ಸೊ ನಮಗೆ ಬೇಕಾದ ಹಾಗೆ ಚೇಂಜಸ್ಗಳನ್ನ ಮಾಡ್ಕೊಳ್ಳಿಕ್ಕೆ ಸ್ಟ್ರಕ್ಚರ್ಗಳಲ್ಲಿ. ಸೊ ಮತ್ತು ಮೌಲ್ಡನ್ನು ನಮಗೆ ಹೇಗೆ ಬೇಕು ಹಾಗೆ ಚೇಂಜಸ್ ಮಾಡಲಿಕ್ಕೆ ಇದರಲ್ಲಿ ಫ್ಲೆಕ್ಸಿಬಿಲಿಟಿ ಇರೋದ್ರಿಂದಾಗಿ ಸೊ ಟೂಲಿಂಗ್ ಅಂತಾರೆ ನಮಗೆ ಬೇಕಾಗೋ ಪರಿಕರಗಳು ಅಥವಾ ನಮ್ಗೆ ಬೇಕಾಗುವಂಥ ಏನು ಟೂಲ್ಸ್ ಇದೆ ಅದು ನಮಗೆ ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ಸಿಗುತ್ತೆ. ಅದರಿಂದಾಗಿ ಎಫ್ ಆರ್ ಪಿನ ನಾವು ಮ್ಯಾಕ್ಸಿಮಮ್ ಬಳಕೆ ಮಾಡ್ತೇವೆ. ಸೊ ಲಾಸ್ಟ್ ಒನ್ ಈಸ್ ಮೇಂಟೆನೆನ್ಸ್. ಓಕೆ, ಸೊ ಕಡಿಮೆ ಮೇಂಟೆನೆನ್ಸ್ ಕಾಸ್ಟ್ ಇದೆ. ಸೊ ವೆದರ್ ಕಂಡೀಷನ್ಸ್ಗಳಿಂದ ಕೂಡ ಎಫ್ ಆರ್ ಪಿ ಅಫೆಕ್ಟ್ ಆಗದೇ ಇರೋದ್ರಿಂದಾಗಿ ಏನು ಮಾಡ್ಬೋದು ಅಂತಾರೆ, ವಿ ಕ್ಯಾನ್ ಯೂಸ್ ದ ಎಫ್ ಆರ್ ಪಿ ಇನ್ ಎ ಪ್ರೊಡಕ್ಟಿವ್ ಮ್ಯಾನರ್. ಸೊ ನೆಕ್ಸ್ಟ್ ಪಾರ್ಟಲ್ಲಿ we are going to study about the applications of FRP. ಸೊ ಎಫ್ ಆರ್ ಪಿಯ ಅಪ್ಲಿಕೇಶನ್ಸ್ ಏನೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಕಾಂಕ್ರೀಟ್ ಶಟರಿಂಗಲ್ಲಿ ನಾವು ಬಳಕೆ ಮಾಡ್ತೇವೆ. ಫಸ್ಟ್ ಅಪ್ಲಿಕೇಶನ್ ಇಸ್ ಕಾಂಕ್ರೀಟ್ ಶಟರಿಂಗ್. ಸೊ ಶಟರಿಂಗ್ ಅಂತ ಹೇಳಿದ್ರೆ ಏನಂದರೆ, ಸೊ ನಾವು ಟೆಂಪ್ರರಿ ಆಗಿ ಕಾಂಕ್ರೀಟ್ಗೆ ಸಪೋರ್ಟ್ನ ಕೊಡಬೇಕಾಗತ್ತೆ. ಕಾಂಕ್ರೀಟ್ ಇನ್ನೂ ತುಂಬ ಫ್ರೆಶ್ ಇದ್ದಾಗ ಅದು ತಾನಾಗಿ ಸಪೋರ್ಟ್ ಮಾಡ್ಕೊಳ್ಳೋದು ಅಥವಾ ಸ್ಟ್ರೆಂತ್ ಅಚೀವ್ ಆಗದೇ ಇರೋದ್ರಿಂದಾಗಿ ಅದಕ್ಕೊಂದಷ್ಟು ಟೆಂಪ್ರರಿ ಸಪೋರ್ಟ್ಗಳನ್ನ ನಾವು ಪ್ರೊವೈಡ್ ಮಾಡಬೇಕು. ಆ ಟೆಂಪ್ರರಿ ಸಪೋರ್ಟ್ಗಳಿಗೆ ಶಟರಿಂಗ್ ಅಂತ ಕರಿತೇವೆ. ಸೊ ದ ಮೌಲ್ಡ್ಸ್ ಆ್ಯಂಡ್ ಫಾರ್ಮ್ಸ್ ಆಫ್ ಎಫ್ ಆರ್ ಪಿ ಗಿವ್ ದಿ ಕ್ಯಾಸ್ಟ್ ಕಾಂಕ್ರೀಟ್ ಶೇಪ್ಸ್ ಆಫ್ ವೆರಿ ಹೈ ಕ್ವಾಲಿಟಿ. ಸೊ ನಾವಿಲ್ಲಿ ನೋಡ್ತಾ ಇರೋಂಗೆ ಇಲ್ಲಿ ಒಂದು ಕಾಲಮ್ನ ಶಟರಿಂಗ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಕಾಲಮ್ಗಳನ್ನ ಕ್ಯಾಸ್ಟ್ ಮಾಡಲಿಕ್ಕೆ, ಕಾಲಮ್ಗಳನ್ನ ಪ್ರಿಪೇರ್ ಮಾಡಲಿಕ್ಕೆ ನಾವು ಈ ಎಫ್ ಆರ್ ಪಿ ಶಟರಿಂಗ್ನ ಯೂಸ್ ಮಾಡ್ತಿದ್ದೀವಿ. ಸೊ ದ ಕಾಂಪ್ಲಿಕೇಟೆಡ್ ಕಾಂಕ್ರೀಟ್ ಶೇಪ್ಸ್ ಕ್ಯಾನ್ ಬಿ ಮೌಲ್ಡೆಡ್ ಇನ್ ದಿ ಎಫ್ ಆರ್ ಪಿ, ಎಲಿಮಿನೇಟಿಂಗ್ ಇನ್ ಮೋಸ್ಟ್ ಕೇಸಸ್ ದ ನೀಡ್ ಫಾರ್ ಫೈನಲ್ ಫಿನಿಶಿಂಗ್. ಸೊ ವಾಲ್ಗಳಿಗೆ ಯೂಸ್ ಮಾಡ್ತಕ್ಕಂಥ ಶಟ್ರಿಂಗ್ ಈ ಥರ ಇರುತ್ತೆ. ಸೊ ಈವನ್ ಫೌಂಡೇಶನ್ಗಳಲ್ಲಿ ವಿ ಕ್ಯಾನ್ ಯೂಸ್ ದಿಸ್ ಟೈಪ್ ಆಫ್ ಶಟ್ರಿಂಗ್ ಅರೇಂಜ್ಮೆಂಟ್. ಸೊ ಹೀಗೆ ನಾವು ಬೇರೆ ಬೇರೆ ಪರ್ಪಸ್ಗೆ ಏನು ಮಾಡ್ಬೋದು, ಐ ಕ್ಯಾನ್ ಯೂಸ್ ದಿ ಎಫ್ ಆರ್ ಪಿ ಶಟ್ರಿಂಗ್. ಸೊ ಇಲ್ಲಿ ನಾವು ಯೂಸ್ ಮಾಡಿರ್ತಕ್ಕಂಥ ಶಟ್ರಿಂಗು ಫಾರ್ ದಿ ವಾಲ್ ಕನ್ಸ್ಟ್ರಕ್ಷನ್. ಓಕೆ, ಸೊ ಆರ್ ಸಿ ಸಿ ವಾಲ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕಾಗಿ ನಾವು ವಿ ಆರ್ ಹ್ಯಾವಿಂಗ್ ಎ ಎಫ್ ಆರ್ ಪಿ ಶಟರ್ ಹಿಯರ್. ಸೊ ದೆನ್ ದಿಸ್ ಇಸ್ ಅ ಪಿಯರ್ ಫಾರ್ ಬ್ರಿಡ್ಜ್ ಪಿಯರ್. ಓಕೆ, ಯಾವುದೇ ಒಂದು ಫ್ಲೈಓವರು ಅಥವಾ ಬ್ರಿಡ್ಜ್ನ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸಪೋರ್ಟಿಂಗ್ ಸ್ಟ್ರಕ್ಚರ್ ಆಫ್ ದಿ ಬ್ರಿಡ್ಜ್ ಏನಿರ್ತದೆ ಅಥವಾ ಫ್ಲೈಓವರ್ ಇರುತ್ತೆ ಅದು ಈ ಶೇಪಲ್ಲಿ ಇರ್ತದೆ, ಬೇರೆ ಬೇರೆ ಶೇಪಲ್ಲಿ ಇರ್ತವೆ. ಸೊ ಅವುಗಳನ್ನ ಕಾಂಪ್ಲೆಕ್ಸ್ ಶೇಪ್ ಏನಿರ್ತದೆ ಅದನ್ನ ಕೂಡ ನಾವು ಎಫ್ ಆರ್ ಪಿ ಮೆಟೀರಿಯಲ್ನ ಯೂಸ್ ಮಾಡಿ ಅಥವಾ ಎಫ್ ಆರ್ ಪಿ ಶಟರ್ನ ಯೂಸ್ ಮಾಡಿ
ವಿ ಕ್ಯಾನ್ ಅಚೀವ್. ಓಕೆ, ಸೊ ನೆಕ್ಸ್ಟ್ ಶೇಪ್ ಈಸ್ ಡೋಮ್ಸ್ ಅಂತ ಕರಿತೇವೆ. ಸೊ ಡೋಮ್ಸ್ಗಳನ್ನ ನಾವು ಬೇರೆ ಬೇರೆ ಪರ್ಪಸ್ಗಾಗಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಸೊ ಯುನೀಕ್ ಡಿಸೈನ್ಸ್ ಮತ್ತು ಡೈಮೆನ್ಷನ್ಸ್ ಇರತಕ್ಕಂಥ ಡೋಮ್ಸ್ ನಮಗೆ ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡಿರ್ತೇವೆ. ಸೊ ಆ ಎಲ್ಲ ಡೋಮ್ಸ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಈಸಿಯಾಗಿ ಫಾರ್ಮ್ ವರ್ಕ್ ಎಸ್ಟಾಬ್ಲಿಷ್ ಆಗಬೇಕು ಅಥವಾ ಶಟ್ರಿಂಗ್ ಬರಬೇಕು ನಮಗೆ ಅಂತ ಹೇಳಿದ್ರೆ ಐ ಕ್ಯಾನ್ ಯೂಸ್ ದಿ FRP ಶಟ್ರಿಂಗ್ ಅಥವಾ FRP ಫಾರ್ಮ್ ವರ್ಕ್. ಓಕೆ, ಸೊ ದೇರ್ ಬೈ ಏನು ಮಾಡ್ಬೋದು ಅಂತಂದರೆ ಕಾಂಪ್ಲೆಕ್ಸ್ ಇರ್ತಕ್ಕಂಥ ಸ್ಟ್ರಕ್ಚರ್ಗಳನ್ನ ಏನು ಮಾಡ್ಬೋದು, ಐ ಕ್ಯಾನ್ ಕನ್ಸ್ಟ್ರಕ್ಟ್. ಸೊ ನಾರ್ಮಲ್ ಆಗಿ ಡೋಮ್ಸು ನಮ್ಮ ಜನರಲ್ ಆಗಿ ಬಿಲ್ಡಿಂಗ್ಸಲ್ಲಿ ನೋಡೋದಾದರೆ ಟಾಪ್ ಸರ್ಫೇಸ್ ಆಫ್ ದಿ ಬಿಲ್ಡಿಂಗ್ ಅಥವಾ ರೂಫ್ ಆಫ್ ದಿ ಬಿಲ್ಡಿಂಗಲ್ಲಿ ಕಂಡು ಬರುತ್ತೆ. ಅಥವಾ ಐ ಕ್ಯಾನ್ ಯೂಸ್ ಫಾರ್ ಥೀಮ್ ಪಾರ್ಕ್ ಅಥವಾ ಯಾವುದೋ ಒಂದು ಗಾರ್ಡನ್ಗಳಲ್ಲಿ ಅಥವಾ ಪಾರ್ಕ್ಗಳಲ್ಲಿ ಏನು ಮಾಡ್ಬೋದು, ಐ ಕ್ಯಾನ್ ಯೂಸ್ ದಿಸ್ ಟೈಪ್ ಆಫ್ ದಿ ಡೋಮ್ಸ್ ಆರ್ ಎನಿ ಫಾರ್ ಎಕ್ಸಾಂಪಲ್ ನಮ್ಮ ಟೆಂಪಲ್ಗಳಲ್ಲಾಗಿರ್ಬೋದು ಅಥವಾ ಚರ್ಚಸ್. ಓಕೆ, ಸೊ ಮಸ್ಜಿದ್ಗಳಲ್ಲಿ. ಸೊ ವೇರಿಯಸ್ ಟೈಪ್ಸ್ ಆಫ್ ನಮ್ಮ ಡೆವೋಷ್ನಲ್ ಬಿಲ್ಡಿಂಗ್ಸ್ ಅಂತ ಏನು ಕರಿತೇವೆ ಅಥವಾ ನಮ್ಮ ಬೇರೆ ಬೇರೆ ವರ್ಷಿಪ್ ಪ್ಲೇಸಸ್ಗಳಲ್ಲಿ ಕೂಡ ಏನು ಮಾಡ್ತೇವೆ, ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಡೋಮ್ಸ್. ಸೊ ಟ್ರಾನ್ಸ್ಲೂಸೆಂಟ್ ಡೋಮ್ ಇದ್ದರೆ ಡೇ ಲೈಟ್ ನಮಗೆ ಅದರಲ್ಲಿ ಈಸಿಯಾಗಿ ಎಂಟ್ರ್ ಆಗುತ್ತೆ. ಸೊ ನಮಗೆ ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗು, ಕಮರ್ಷಿಯಲ್ ಬಿಲ್ಡಿಂಗ್ಗಳಲ್ಲಿ ಏನು ಮಾಡ್ಬೋದು, ಈ ಥರದ ಡೋಮ್ಗಳನ್ನ ಮ್ಯಾಕ್ಸಿಮಮ್ ನಾವು ಬಳಕೆ ಮಾಡ್ಬೋದು. ಸೊ ಗ್ಲಾಸ್, ಓಕೆ, ಗ್ಲೇಸಿಂಗ್ ಇರೋದ್ರಿಂದಾಗಿ ಅಥವಾ ಗ್ಲಾಸ್ ಸರ್ಫೇಸ್ ಪ್ರೊವೈಡ್ ಮಾಡಿರೋದ್ರಿಂದಾಗಿ ಲೈಟ್ ಡೇ ಟೈಮಲ್ಲಿ ಈಸಿಯಾಗಿ ಒಳಗಡೆ ಎಂಟ್ರ್ ಆಗ್ತದೆ. ಸೊ ಸೆಲ್ಫ್ ಸಪೋರ್ಟಿಂಗ್ ಇರೋದ್ರಿಂದಾಗಿ ಇದಕ್ಕೆ ಕೊಡತಕ್ಕಂಥ ಸಪೋರ್ಟ್ ಏನಿರುತ್ತೆ ಅಥವಾ ಬೇಸಲ್ಲಿ ಸಿಗ್ತಕ್ಕಂಥ ಅಥವಾ ಕೊಡಬೇಕಾದ ಸಪೋರ್ಟ್ ಏನಿರುತ್ತೆ ಅದು ಮಿನಿಮಲ್ ಆಗಿರ್ತದೆ. ಸೊ ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ FRP ಡೋಮ್ಸ್. ಸೊ ನೆಕ್ಸ್ಟ್ ಡೋರ್ಸ್ ಆ್ಯಂಡ್ ವಿಂಡೋ ಫ್ರೇಮ್ಸ್. ಓಕೆ, FRP ಡೋರ್ಸ್ ಆ್ಯಂಡ್ ವಿಂಡೋ ಫ್ರೇಮ್ಗಳನ್ನ ನಾವು ದೊಡ್ಡ ದೊಡ್ಡ ಹೌಸಿಂಗ್ ಪ್ರಾಜೆಕ್ಟ್ಗಳಲ್ಲಿ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಮತ್ತು ಈಗಿನ ಮಾಡರ್ನ್ ಬಿಲ್ಡಿಂಗ್ಸ್ಗಳಲ್ಲಿ ಮ್ಯಾಕ್ಸಿಮಮ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿ FRP ಡೋರ್ಸ್ ಆ್ಯಂಡ್ ವಿಂಡೋಸ್. ಯಾಕಂದರೆ ವುಡ್ನ ಮೇಲೆ ನಮ್ಮ ಡಿಪೆಂಡೆನ್ಸಿ ತುಂಬ ಜಾಸ್ತಿ ಆಗಿದ್ದರಿಂದ ಮತ್ತು ಫಾರೆಸ್ಟ್ ಏರಿಯಾಸ್ಗಳಲ್ಲಿ ಅಥವಾ ಫಾರೆಸ್ಟ್ ಏನಿದೆ ಅದು ಡೇ ಬೈ ಡೇ ಕಡಿಮೆ ಆಗ್ತಿರೋದ್ರಿಂದಾಗಿ ವಿ ಹ್ಯಾವ್ ಟು ಗೋ ಫಾರ್ ಆಲ್ಟರ್ನೇಟ್ ಟೈಪ್ ಆಫ್ ದಿ ಮೆಟೀರಿಯಲ್ ಫಾರ್ ಡೋರ್ಸ್ ಆ್ಯಂಡ್ ವಿಂಡೋಸ್. ಸೊ ಈಸಿ ಮೇಂಟೆನೆನ್ಸು ಮತ್ತು ಲಾಂಗ್ ಲೈಫ್ ಇರೋದ್ರಿಂದಾಗಿ ಡೋರ್ಸ್ ಮತ್ತು ವಿಂಡೋ ಫ್ರೇಮ್ಸ್ಗಳಲ್ಲಿ ಏನು ಮಾಡ್ಬೋದು, ವಿ ಕ್ಯಾನ್ ಯೂಸ್ ದಿ FRP ಮೆಟೀರಿಯಲ್. ಸೊ ಬಾತ್ರೂಮ್ ಮತ್ತು ಟಾಯ್ಲೆಟ್ ಏರಿಯಾಗಳಲ್ಲಿ ಕೂಡ ಏನು ಮಾಡ್ಬೋದು, ಐ ಕ್ಯಾನ್ ಯೂಸ್ ದಿ FRP ಆಸ್ ಅ ಮೇಜರ್ ಮೆಟೀರಿಯಲ್. ಯಾಕಂದರೆ ವೆಟ್ ಏರಿಯಾಸ್ಗಳಲ್ಲಿ ಇದು ಯಾವುದೇ ಥರದ ವಾರ್ಪೇಜು, ರಾಟಿಂಗ್ ಅಥವಾ ಸ್ವೆಲ್ಲಿಂಗ್ ಆಗದೇ ಇರೋದ್ರಿಂದ ಐ ಕ್ಯಾನ್ ಯೂಸ್ ಫಾರ್ ದೀಸ್ ಟೈಪ್ ಆಫ್ ದಿ ಬಿಲ್ಡಿಂಗ್ಸ್. ಸೊ ಬಿಲ್ಡಿಂಗಿನ ವೆಟ್ ಏರಿಯಾಸ್ಗಳಲ್ಲಿ ಮ್ಯಾಕ್ಸಿಮಮ್ ಏನು ಮಾಡ್ತೇನೆ, ಐ ಕ್ಯಾನ್ ಯೂಸ್ ದಿಸ್ ಟೈಪ್ ಆಫ್ ದಿ ಡೋರ್ಸ್ ಆ್ಯಂಡ್ ವಿಂಡೋಸ್. ಸೊ ನೆಕ್ಸ್ಟ್ ಇಂಟರ್ನಲ್ ಪಾರ್ಟಿಷನ್ಗಳಲ್ಲಿ ಏನು ಮಾಡ್ತೇವೆ ಅಂತಂದರೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿ FRP ಮೆಟೀರಿಯಲ್. ಸೊ ಫ್ಲ್ಯಾಟ್ಗಳಲ್ಲಿ ಏನು ಮಾಡ್ಬೋದು ಅಂತಂದರೆ ದೊಡ್ಡ ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಲ್ಲಿ ಮತ್ತು ಆಫೀಸ್ ಬಿಲ್ಡಿಂಗ್ಸ್ಗಳಲ್ಲಿ ಏನು ಮಾಡ್ಬೋದು, ಐ ಕ್ಯಾನ್ ಗೋ ಫಾರ್ ಯೂಸಿಂಗ್ ದಿ FRP ಆಸ್ ಎ ಪಾರ್ಟಿಷನ್ ಮೆಟೀರಿಯಲ್. ಸೊ ಇದರಿಂದ ಅಡ್ವಾಂಟೇಜ್ ಏನಂದರೆ ದೊಡ್ಡ ದೊಡ್ಡ ಸ್ಪೇಸಸ್ನ ಸಣ್ಣ ಸಣ್ಣ ಪಾರ್ಟ್ಗಳಾಗಿ ಡಿವೈಡ್ ಮಾಡಲಿಕ್ಕೆ, ಕ್ಯಾಬಿನ್ಗಳಾಗಿ ಡಿವೈಡ್ ಮಾಡಲಿಕ್ಕೆ ಏನು ಮಾಡ್ತೇವೆ, FRP ಪಾರ್ಟಿಷನ್ಗಳನ್ನ ಯೂಸ್ ಮಾಡ್ತೇವೆ. ಸೊ ಇಲ್ಲಿ ನಾವು ನೋಡ್ತಾ ಇರೋದು ಮೇಲ್ಗಡೆ ಇಮೇಜಲ್ಲಿ ಒಂದು ಆಫೀಸ್ ಬಿಲ್ಡಿಂಗಲ್ಲಿ ಹೇಗೆ ನಾವು ವರ್ಕ್ ಸ್ಟೇಷನ್ಗಳನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕಾಗಿ FRPನ ಬಳಕೆ ಮಾಡಬಹುದು ಅನ್ನೋದು. ಸೊ ನೆಕ್ಸ್ಟು ಇನ್ನೊಂದು ಕಡೆಗೆ ವಿ ಆರ್ ಹ್ಯಾವಿಂಗ್ ಅ ಟ್ರಯಲ್ ರೂಮ್ ಆಫ್ ಅ ಕಮರ್ಷಿಯಲ್ ಕಾಂಪ್ಲೆಕ್ಸ್. ಓಕೆ, ಇಲ್ಲಿ ಏನು ಮಾಡ್ತೇವೆ, ವಿ ಆರ್ ಯೂಸಿಂಗ್ ದಿ FRP ಆಸ್ ಎ ಪಾರ್ಟಿಷನ್ ಮೆಟೀರಿಯಲ್. ಓಕೆ, ಸೊ ನಮಗೆ ಬೇರೆ ಬೇರೆ ಕಲರು ಎಸ್ಥೆಟಿಕ್ಸಲ್ಲಿ ನಮಗೆ ಈ ಪಾರ್ಟಿಷನ್ ಮೆಟೀರಿಯಲ್ಗಳು ಅವೈಲೇಬಲ್ ಇರೋದ್ರಿಂದಾಗಿ ವಿ ಕ್ಯಾನ್ ಯೂಸ್ ಇಟ್ ಇನ್ ಎ ಮೋರ್ ಎಫೆಕ್ಟಿವ್ ಮ್ಯಾನರ್. ಸೊ ರೂಫಿಂಗ್ ಶೀಟ್ಗಳ ಬಗ್ಗೆ ಹೇಳೋದಾದರೆ, ಸೊ FRP ಶೀಟ್ಗಳು ಟ್ರಾನ್ಸ್ಲೂಸೆಂಟ್ ಆಗಿ ಕೂಡ ಸಿಗ್ತವೆ ನಮಗೆ. ಅದರಿಂದ ಡೇ ಲೈಟ್ ಈಸಿಯಾಗಿ ಬಿಲ್ಡಿಂಗ್ಗಳ ಒಳಗಡೆ ಎಂಟ್ರ್ ಆಗಲಿಕ್ಕೆ ಸಾಧ್ಯತೆ ಇದೆ. ಸೊ ದೀಸ್ ಆರ್ ಅವೈಲೇಬಲ್ ಇನ್ ವೇರಿಯಸ್ ಫಾರ್ಮ್ಸ್. ಓಕೆ, ಕಾರ್ರುಗೇಟೆಡ್ ಶೀಟ್ಸ್ ಏನಿದೆ ಅದು ಕಾಮನ್ ಆಗಿ ನಮಗೆ ಸಿಗ್ತಕ್ಕಂಥದ್ದು. ಸೊ ನಮಗೆ ಕಾರ್ರುಗೇಟೆಡ್ ಶೀಟ್ಸ್ ಬೇರೆ ಬೇರೆ ಪ್ರೊಫೈಲ್ಸ್ಗಳಲ್ಲಿ ಸಿಗುತ್ತೆ. ಇನ್ ದ ಸೇಮ್ ಮ್ಯಾನರ್ ನಾವೇನು ಮಾಡ್ಬೋದು, FRP ಶೀಟ್ಗಳನ್ನ ಕೂಡ ಅದೇ ಸ್ಟೈಲಲ್ಲಿ ವಿ ಕ್ಯಾನ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದೋಸ್ ಇನ್ ದಿ ಸ್ಟ್ರಕ್ಚರ್ಸ್. ಸೊ ರೂಫ್ ಶೀಟ್ಸ್ಗಳ ಬಗ್ಗೆ ಮತ್ತೆ ಹೇಳೋದಾದರೆ, ಸೊ ದೇ ಪರ್ಮಿಟ್ ದಿ ಇಂಟರ್ಚೇಂಜ್ ಆಫ್ ಮೆಟೀರಿಯಲ್ ಟು ಗಿವ್ ದಿ ಡಿಸೈರ್ಡ್ ಡಿಗ್ರಿ ಆಫ್ ಲೈಟಿಂಗ್. ಸೊ ಡಿಗ್ರಿ ಆಫ್ ಲೈಟಿಂಗ್ ಅಂತಂದರೆ ನಮಗೆ ಲೈಟ್ ಸಾಕಷ್ಟು ಪ್ರಮಾಣದಲ್ಲಿ ಬರಬೇಕಂತ ಹೇಳಿದ್ರೆ ನಾವು ಮಧ್ಯದಲ್ಲಿ ಏನು ಮಾಡ್ಬೋದು, ಟ್ರಾನ್ಸ್ಲೂಸೆಂಟ್ FRPನ ಬಳಕೆ ಮಾಡ್ಬೋದು. ಅದರಿಂದಾಗಿ ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಗಳಲ್ಲಿ 15%ಗಿಂತ ಜಾಸ್ತಿ FRP ಮೆಟೀರಿಯಲ್ಗಳನ್ನ ಬಳಕೆ ಮಾಡಿದರೆ ನಮಗೆ ಲೈಟಿಂಗಿನ ಅವಶ್ಯಕತೆಯೇ ಅಲ್ಲಿ ಇರೋದಿಲ್ಲ. ಸೊ ಅದರಿಂದಾಗಿ ನಮಗೆ ಅಲ್ಲಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಸೊ ದೇರ್ ಬೈ ವಿ ಕ್ಯಾನ್ ಅಚೀವ್ ದಿ ಎಕಾನಮಿ ಇನ್ ದಿ ಕನ್ಸ್ಟ್ರಕ್ಷನ್. ಸೊ ನೆಕ್ಸ್ಟ್ ಸ್ಟ್ರಕ್ಚರಲ್ ಸೆಕ್ಷನ್. ಸೊ ಸ್ಟ್ರಕ್ಚರಲ್ ಸೆಕ್ಷನ್ ಅಂತಾರೆ ನಮ್ಮ ಬೇರೆ ಬೇರೆ ಬಿಲ್ಡಿಂಗ್ ಯೂನಿಟ್ಗಳಲ್ಲಿ, ಓಕೆ, ಬೀಮು, ಕಾಲಮು, ವಿಂಡೋಸು. ಓಕೆ, ಸೊ ಈ ಎಲ್ಲ ಕಡೆಗಳಲ್ಲಿ ವಿ ಕ್ಯಾನ್ ಯೂಸ್ ದಿ FRP ಸೆಕ್ಷನ್ಸ್ ಆಸ್ ಅವರ್ ಮೇಜರ್
ಯೂನಿಟ್ಸ್. ಸೊ ನಮಗೆ ಬೇರೆ ಬೇರೆ ಸೆಕ್ಷನ್ಸ್ಗಳೇನು ಸಿಗ್ತವೆ, ಅಲ್ಯೂಮಿನಿಯಮು, ಸ್ಟೀಲು ಮತ್ತು PVC ಸೆಕ್ಷನ್ಸ್ಗಳು. ಓಕೆ, ಈ ಇಮೇಜಲ್ಲಿ ನೋಡ್ತಿದ್ದಂಗೆ ಐ ಸೆಕ್ಷನ್ನು, ಆ್ಯಂಗಲ್ ಸೆಕ್ಷನ್ನು, ಚಾನಲ್ ಸೆಕ್ಷನ್ನು. ಓಕೆ, ಸೊ ಆ್ಯಂಗಲ್ ಸೆಕ್ಷನ್ನು. ಸೊ ಪ್ರತಿ ಥರದ ಏನು ಸೆಕ್ಷನ್ಗಳಿದ್ದಾವೆ ಸ್ಟ್ರಕ್ಚರಲ್ ಸ್ಟೀಲ್ ಸೆಕ್ಷನ್ಗಳು, ಅದೇ ಥರ ನಾವು FRPಯಲ್ಲಿ ವಿ ಕ್ಯಾನ್ ಡೂ ದಿ ಕನ್ಸ್ಟ್ರಕ್ಷನ್. ಸೊ FRPಯಲ್ಲಿ ಕೂಡ ಈ ಎಲ್ಲ ಪ್ರೊಫೈಲ್ಗಳು ನಮಗೆ ಸಿಗ್ತವೆ. ಸೊ ಇದರಿಂದಾಗಿ ಇವು ಫ್ಲೆಕ್ಚರ್ ಮತ್ತು ಟೆನ್ಷನಲ್ಲಿ ಒಳ್ಳೆ ಪ್ರಾಪರ್ಟಿ ಎಕ್ಸಿಬಿಟ್ ಮಾಡೋದ್ರಿಂದಾಗಿ ವಿ ಕ್ಯಾನ್ ಯೂಸ್ ದೀಸ್ ಇನ್ ಕೇಸ್ ಆಫ್ ಅವರ್ ಬಿಲ್ಡಿಂಗ್ಸ್. ಸೊ ಅಗೇನ್, ಸೊ ಕರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಇರೋದ್ರಿಂದಾಗಿ, ಸೊ ಕಲರು ಮತ್ತು ಬೇರೆ ಬೇರೆ ವೆರೈಟೀಸಲ್ಲಿ ಅವು ಸಿಗೋದ್ರಿಂದಾಗಿ, ಸೊ ನಾರ್ಮಲ್ ಆಗಿ ಹೇಗೆ ನಾವು ಬೋಲ್ಟಿಂಗು, ಮಷಿನ್ ಮತ್ತು ರಿವೆಟಿಂಗ್ ಎಲ್ಲ ಪ್ರೊವೈಡ್ ಮಾಡ್ತೇವೆ ಸ್ಟೀಲ್ ಸ್ಟ್ರಕ್ಚರ್ಸ್ಗಳಿಗೆ, ಅದೇ ಥರ ಏನು ಮಾಡ್ಬೋದು ಅಂದರೆ FRP ಮೆಟೀರಿಯಲ್ಗೆ ಕೂಡ ನಾವು ವಿ ಕ್ಯಾನ್ ಯೂಸ್ ದಿ ಸೇಮ್ ಬೋಲ್ಟಿಂಗ್ ಆ್ಯಂಡ್ riveting arrangements. So that is the flexibility that can be used in case of FRP material. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಬಗ್ಗೆ ಹೇಳೋದಾದರೆ, ಟೆಂಪರರಿ ಶೆಲ್ಟರ್ಗಳಲ್ಲಿ ನಾವು FRP ಮೆಟೀರಿಯಲ್ಗಳನ್ನ ಯೂಸ್ ಮಾಡ್ತೇವೆ. FRP ಮಾಡ್ಯುಲರ್ ಸಿಸ್ಟಮ್ಸನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಪ್ರಾಜೆಕ್ಟ್ ಸೈಟ್ಗಳಲ್ಲಿ ಬಳಕೆ ಮಾಡ್ತೀವಿ, ವಾಚ್ಮನ್ ಕ್ಯಾಬಿನ್ಗಳಲ್ಲಿ ಬಳಕೆ ಮಾಡ್ತೀವಿ, ಗ್ರೀನ್ ಹೌಸ್ಗಳಲ್ಲಿ, ಡಿಫೆನ್ಸ್ ಶೆಲ್ಟರ್ಗಳಲ್ಲಿ, ವೆಹಿಕಲ್ ಪಾರ್ಕಿಂಗ್ ಶೆಡ್ಗಳಲ್ಲಿ ಬಳಕೆ ಮಾಡ್ತೇವೆ. ಸೊ ಟೆಂಪರರಿ ಶೆಲ್ಟರ್ ಸೈಟ್, ಪ್ರಾಜೆಕ್ಟ್ ಸೈಟ್ ಅಂತಂದರೆ ಪ್ರಾಜೆಕ್ಟ್ಸ್ ನಡೀತಾ ಇರ್ಬೇಕಾದ್ರೆ, ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೋ ಮೇಜರ್ ಪ್ರಾಜೆಕ್ಟ್ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರ್ಗಳಿಗೆ ಮತ್ತು ವರ್ಕರ್ಸ್ಗಳಿಗೆ ನಾವು ರೆಸಿಡೆನ್ಷಿಯಲ್ ಫೆಸಿಲಿಟಿ ಪ್ರೊವೈಡ್ ಮಾಡೋವಂಥ ಉದ್ದೇಶಕ್ಕಾಗಿ ಈ ಟೆಂಪರರಿ ಶೆಲ್ಟರ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡಿರ್ತೇವೆ. ಸೊ ಮತ್ತು ವಾಚ್ಮನ್ಸ್ ಕ್ಯಾಬಿನ್ ಅಂತ ಕರಿತೇವೆ. ಸೊ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಅಥವಾ ಯಾವುದೋ ಒಂದು ಕಂಪನೀಸ್ಗಳಲ್ಲಿ ವಾಚ್ಮನ್ಗಳು ಏನು ಗೇಟ್ ಹತ್ರ ಅವರು ವರ್ಕ್ ಮಾಡ್ತಿರ್ತಾರೆ, ಸೊ ಅವರ ಕ್ಯಾಬಿನ್ ಆಗಿ ನಾವೇನು ಮಾಡ್ಬೋದು, ವಿ ಕ್ಯಾನ್ ಯೂಸ್ ದಿ FRP ಮೆಟೀರಿಯಲ್. ಸೊ ಅದು ಕೂಡ ಒಂದು ಟೆಂಪ್ರರಿ ಸ್ಟ್ರಕ್ಚರ್ ಆಗಿದೆ. ಸೊ ನಮ್ಗೆ ಯಾವಾಗ ಬೇಕೋ ಆವಾಗ ಆ ಸ್ಟ್ರಕ್ಚರ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ಗ್ರೀನ್ ಹೌಸಸ್. ಓಕೆ, ಗ್ರೀನ್ ಹೌಸಸ್ ಅಂದರೆ ನಮಗೆ ಪಾರ್ಕ್ಗಳಲ್ಲಿ ಮತ್ತು ಬೇರೆ ಬೇರೆ ಏರಿಯಾಸ್ಗಳಲ್ಲಿ ವಿ ಕ್ಯಾನ್ ಯೂಸ್ ದಿ ಗ್ರೀನ್ ಹೌಸಸ್. ಸೊ ಡಿಫೆನ್ಸ್ ಶೆಲ್ಟರ್ ಅಂತಂದರೆ ಡಿಫೆನ್ಸ್ ಪರ್ಪಸ್ಗಾಗಿ ಸೋಲ್ಜರ್ಸು ಬೇರೆ ಬೇರೆ ಕಡೆಗಳಲ್ಲಿ ಅವರು ಟೆಂಪ್ರರಿ ಆಗಿ ಶೆಡ್ಗಳನ್ನ ದೇ ಹ್ಯಾವ್ ಟು ಎಸ್ಟಾಬ್ಲಿಷ್ ಅಲ್ವಾ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಟೆಂಪ್ರರಿ ಶೆಲ್ಟರ್ಸ್ ಆಗಿ FRP ಮೆಟೀರಿಯಲ್ಗಳನ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ವೆಹಿಕಲ್ ಪಾರ್ಕಿಂಗ್ ಶೆಡ್ಸ್. ಓಕೆ, ವೆಹಿಕಲ್ ಪಾರ್ಕಿಂಗ್ ಶೆಡ್ಸ್ ಅಂತಂದರೆ ವೆಹಿಕಲ್ಗಳನ್ನ ಪಾರ್ಕಿಂಗ್ ಮಾಡೋಂಥ ಉದ್ದೇಶಕ್ಕಾಗಿ ಬಳಕೆ ಮಾಡ್ತಕ್ಕಂಥ ಟೆಂಪರರಿ ಸ್ಟ್ರಕ್ಚರ್ಗಳಿಗೆ ವೆಹಿಕಲ್ ಪಾರ್ಕಿಂಗ್ ಶೆಡ್ ಅಂತ ಕರಿತೇವೆ. ಸೊ ಇಲ್ಲಿ ನಾವು ನೋಡ್ಬೋದು, ವಿ ಕ್ಯಾನ್ ಸಿ ಎ ಗ್ರೀನ್ ಹೌಸ್ ಹಿಯರ್. So they can be constructed either by means of with or without the thermal insulation. Thermal insulation property ಅನ್ನೋದು ಒಂದು ಎಕ್ಸ್ಟ್ರಾ ರಿಕ್ವೈರ್ಮೆಂಟು. ಅದನ್ನು ವಿತ್ ಆರ್ ವಿತೌಟ್ ನಾವೇನು ಮಾಡ್ಬೋದು, ವಿ ಕ್ಯಾನ್ ಕನ್ಸ್ಟ್ರಕ್ಟ್ ದಿ FRP structures. So they can be made easily dismantled, carried and re-erected at the site. ಸೊ ಒಂದು ಪ್ರಾಜೆಕ್ಟ್ ಮುಗೀತು ಅಥವಾ ಯಾವುದೋ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗೀತು ಅಂತಂದರೆ ಅಲ್ಲಿ ಇರ್ತಕ್ಕಂಥ ಸೈಟ್ ಆಫೀಸ್ನ ಏನು ಮಾಡ್ಬೋದು, ನಾವು ಇನ್ನೊಂದು ಕಡೆಗೆಲ್ಲ ವಿ ಕ್ಯಾನ್ ಶಿಫ್ಟ್ ಇಟ್ ಈಸಿಲಿ. ಸೊ ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ದಿ FRP construction. So this is a glass house that we can see. So this is a military temporary structure, so which has been constructed at the military site ಅಥವಾ ಡಿಫೆನ್ಸ್ ಸೈಟಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ದಿಸ್ ಇಸ್ ದ ಇನ್ಸೈಡ್ ಅರೇಂಜ್ಮೆಂಟ್ ಆಫ್ ದಿಸ್ ಟೆಂಪ್ರರಿ ಶೆಲ್ಟರ್. ಸೊ ದೆನ್ ವಿ ಕ್ಯಾನ್ ಯೂಸ್ ದಿ FRP ಇನ್ ದಿ ಪಾರ್ಕಿಂಗ್ ಏರಿಯಾಸ್ ಆಫ್ ಅವರ್ ಹೌಸಸ್. ಸೊ ಪಾರ್ಕಿಂಗ್ ಏರಿಯಾಸ್ಗಳಲ್ಲಿ ಬೇರೆ ಬೇರೆ ಶೇಪ್ ಮತ್ತು ಲೈಟ್ ವೇಟಿನ ಪಾರ್ಕಿಂಗ್ ಫೆಸಿಲಿಟಿಗಳನ್ನ ಪ್ರೊವೈಡ್ ಮಾಡಲಿಕ್ಕೆ ವಿ ಕ್ಯಾನ್ ಯೂಸ್ ದಿ FRP ಆಸ್ ಎ ಮೇಜರ್ ಮೆಟೀರಿಯಲ್. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ FRP ಈಸ್ ಇನ್ ವಾಟರ್ ಸ್ಟೋರೇಜ್ ಟ್ಯಾಂಕ್. ಸೊ ಕಾಂಕ್ರೀಟು ಮತ್ತು ಸ್ಟೀಲ್ ಮತ್ತು ಗ್ಯಾಲ್ವನೈಸ್ಡ್ ಟ್ಯಾಂಕ್ಗಳಿಗೆ ಕಂಪೇರ್ ಮಾಡಿದಾಗ FRP ಸ್ಟೀಲ್ ಟ್ಯಾಂಕ್ಗಳು ಮ್ಯಾಕ್ಸಿಮಮ್ ಅಡ್ವಾಂಟೇಜಸ್ನ ಹೊಂದಿದ್ದಾವೆ. ಸೊ ಅದು ಯಾವ್ದು ಅನ್ನೋದನ್ನ ನೆಕ್ಸ್ಟ್ ವಿ ಕ್ಯಾನ್ ಸಿ. ಸೊ ಸಿಸ್ಟಮ್ ಏನು ಮಾಡುತ್ತೆ ಅಂತಂದರೆ ವಿ ಕ್ಯಾನ್ ಯೂಸ್ ವಾಟರ್ ಸ್ಟೋರೇಜ್ ಟ್ಯಾಂಕ್ಸ್ ಆಫ್ FRP ಇಂದ ನಾವೇನು ಮಾಡ್ಬೋದು, ಇಂಡೋರ್ ಮತ್ತು ಔಟ್ಡೋರ್ ಅಪ್ಲಿಕೇಶನ್ಗಳಲ್ಲಿ ಬಳಕೆ ಮಾಡ್ಬೋದು. ವಾಟರ್ ಸ್ಟೋರೇಜ್ ಟ್ಯಾಂಕ್ಗಳನ್ನ ನಾವು ಈಸಿಯಾಗಿ ಇನ್ಸ್ಟಾಲ್ ಮಾಡಿ ಮೇಂಟೆನೆನ್ಸ್ ಮಾಡಲಿಕ್ಕೆ, ಕ್ಲೀನ್ ಮಾಡಲಿಕ್ಕೆ ಸಾಧ್ಯತೆ ಇರೋದ್ರಿಂದ ವಾಟರ್ ಸ್ಟೋರೇಜ್ ಟ್ಯಾಂಕ್ಗಳಲ್ಲಿ FRPನ ಮೇಜರ್ ಮೆಟೀರಿಯಲ್ ಆಗಿ ಬಳಕೆ ಮಾಡ್ತಾರೆ. ವೆಯ್ಟ್ ಕಡಿಮೆ ಇರೋದ್ರಿಂದ ತುಂಬ ಸ್ಟ್ರೆಂತ್ ಟು ವೆಯ್ಟ್ ರೇಷಿಯೋ ಏನಿದೆ ಅದರದ್ದು ಇಟ್ಸ್ ವೆರಿ ಹೈ. ಅದರಿಂದಾಗಿ FRP ಸ್ಟೋರೇಜ್ ಟ್ಯಾಂಕ್ಗಳನ್ನ ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡ್ತೇವೆ. ಸೊ ಹಿಯರ್ ವಿ ಕ್ಯಾನ್ ಸಿ ದಿ ಡಿಫ್ರೆಂಟ್ ಶೇಪ್ಡ್ water storage tank. This can be either stored in the underground or it can be stored above the surface of the ground. So they can be fabricated in variety of shapes to overcome space constraint. ಸ್ಪೇಸ್ ಕನ್ಸ್ಟ್ರೈಂಟ್ ಅಂತಂದರೆ ನನಗೆಲ್ಲೋ ಲಿಮಿಟೆಡ್ ಸ್ಪೇಸ್ ಇದೆ ಅಥವಾ ನಾವು ಸ್ಟೋರ್ ಮಾಡ್ತಕ್ಕಂಥ ಜಾಗ ಕಡಿಮೆ ಇದೆ ಅಥವಾ ವಾಟರ್ ಸ್ಟೋರೇಜ್ ಟ್ಯಾಂಕಿಗೆ ಕೊಟ್ಟಿರೋಂಥ ಜಾಗ ಕಡಿಮೆ ಇದ್ದಾಗ ಐ ಕ್ಯಾನ್ ಹ್ಯಾವ್ ಅ ಕಸ್ಟಮೈಸ್ಡ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ವಿಚ್ ಇಸ್ ಆಫ್ ಮೈ ರಿಕ್ವೈರ್ಡ್ ಸೈಜ್ ಆ್ಯಂಡ್ ಶೇಪ್. So they do not corrode even after prolonged exposure to adverse environment. Okay,
ಸೊ ಏನಾಗುತ್ತೆ, ಅಡ್ವರ್ಸ್ ಎನ್ವಿರಾನ್ಮೆಂಟ್ ಇದ್ರೆ ಅಂಥ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ಗಳಿಗೆ ಕೂಡ ಏನಾಗೋದಿಲ್ಲ, ಕರೋಷನ್ ಆಗೋವಂಥದ್ದು ಇದರಲ್ಲಿ ಕಂಡು ಬರೋದಿಲ್ಲ. ಸೊ ಅದು ಇನ್ನೊಂದು ಅಡ್ವಾಂಟೇಜ್ ಆಫ್ ದಿ FRP ಸ್ಟೋರೇಜ್ ಟ್ಯಾಂಕ್. ಸೊ ಇದು ಯಾವುದೇ ಥರದ ಹಾರ್ಮ್ಫುಲ್ ಎಫೆಕ್ಟನ್ನು ನೀರಿಗೆ ಉಂಟು ಮಾಡೋದಿಲ್ಲ. ಅದರಿಂದಾಗಿ ಪೋರ್ಟೇಬಲ್ ವಾಟ್ರನ್ನ ಕ್ವಾಲಿಟಿ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ. ಸೊ ಅದರಿಂದ ನಾವು ವಾಟರ್ ಸ್ಟೋರೇಜ್ ಟ್ಯಾಂಕ್ಗಳಲ್ಲಿ FRPನ ತುಂಬ ಕಡೆಗಳಲ್ಲಿ ವಿ ಆರ್ ಗೋನ್ ಟು ಯೂಸ್ ಇಟ್. ಬ್ಯಾಕ್ಟೀರಿಯಾ ಗ್ರೋತ್ ಏನಿದೆ, ಫಂಗೈ, ಆಲ್ಗೆ ಏನಿದೆ, ಅವುಗಳ ಗ್ರೋತನ್ನು ಇದು ಪ್ರಮೋಟ್ ಮಾಡೋದಿಲ್ಲ. ಸೊ ದಟ್ ಈಸ್ ದ ಅದರ್ ಅಡ್ವಾಂಟೇಜ್ ಆಫ್ ದಿ FRP ಸ್ಟೋರೇಜ್ ಟ್ಯಾಂಕ್. ಸೊ ಡೆಪಾಸಿಷನ್ ಅಥವಾ ಸೀಲಿಂಗ್ ಆಗೋದು, ಡೆಪಾಸಿಷನ್ ಅಂದರೆ ಲೇಯರ್ಗಳ ಕ್ರಿಯೇಷನ್ ಆಗೋದು ಅಥವಾ ಸೆಡಿಮೆಂಟೇಷನ್ಗಳ ಕ್ರಿಯೇಷನ್ ಆಗೋದನ್ನು ಏನು ಮಾಡುತ್ತೆ, ಈ ವಾಟರ್ ಸ್ಟೋರೇಜ್ ಟ್ಯಾಂಕ್ಗಳಲ್ಲಿ ಕಡಿಮೆ ಮಾಡುತ್ತೆ. ಸೊ FRP ಮೆಟೀರಿಯಲ್ಲು ಇಟ್ಸ್ ಹ್ಯಾವಿಂಗ್ ಅಡ್ವಾಂಟೇಜ್. ಓಕೆ, ಸೊ ಡೆಪಾಸಿಷನ್ ಆ್ಯಂಡ್ ಸೀಲಿಂಗ್ ಆಗೋವಂಥದ್ದು ಕಡಿಮೆ ಇದೆ. ಸೊ ದಟ್ ಈಸ್ ದ ಆ್ಯಡೆಡ್ ಅಡ್ವಾಂಟೇಜ್ ಆಫ್ ದಿ ವಾಟರ್ ಸ್ಟೋರೇಜ್ ಟ್ಯಾಂಕ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ FRP. ಸೊ ನೆಕ್ಸ್ಟ್ ಇಫ್ ವಿ ಸ್ಟಡಿ ಅಬೌಟ್ ದಿ ಮಿಸಲೇನಿಯಸ್ ಅಪ್ಲಿಕೇಶನ್ ಆಫ್ FRP. ಸೊ FRPನ ನಾವು ಬೇರೆ ಬೇರೆ ಕಡೆಗಳಲ್ಲಿ ಯೂಸ್ ಮಾಡ್ತೇವೆ. FRP ಚೇರ್ಗಳು, ಬೆಂಚ್ಗಳು, ಆಡಿಟೋರಿಯಂಗಳಲ್ಲಿ ಬಳಕೆ ಮಾಡ್ತೇವೆ, ಹೋಟೆಲ್ಸ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಗಾರ್ಡನ್ಸ್ ಮತ್ತು ಪಾರ್ಕ್ಸ್, ಲಾನ್ಸ್ ಮತ್ತು ಥಿಯೇಟ್ರ್ಗಳಲ್ಲಿ ಮಿಸಲೇನಿಯಸ್ ಅಪ್ಲಿಕೇಶನ್ಗಳನ್ನ FRP ಮೆಟೀರಿಯಲ್ಗಳು ಹೊಂದಿದ್ದಾವೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಫೈಬರ್ reinforced plastic ಆರ್ ಮೇಡ್ ಆಫ್ glass fiber and thermoplastic resins, anisotropic, made of thermosetting resin and glass fiber, both B and C. ಸೊ FRP ಅಥವಾ ಫೈಬರ್ reinforced plastic ಅನ್ನೋದು ಅನೈಸೋಟ್ರೋಪಿಕ್ ಮೆಟೀರಿಯಲ್ಲು ಮತ್ತು ಇದು ಥರ್ಮೋಸೆಟಿಂಗ್ ರೆಸಿನ್ಸ್ ಮತ್ತು ಗ್ಲಾಸ್ ಫೈಬರ್ಗಳನ್ನ ಯೂಸ್ ಮಾಡಿ ಪ್ರಿಪೇರ್ ಮಾಡಿದಂಥ ಮೆಟೀರಿಯಲ್ ಆಗಿದೆ. ಸೊ ದೇರ್ ಫಾರ್ ದ ಆನ್ಸರ್ ಈಸ್ ಬೋತ್ B and C. ದಿ ಕಂಟಿನ್ಯೂಸ್ ಫೇಸ್ ಆಫ್ ಎ ಕಾಂಪೋಸಿಟ್ ಮೆಟೀರಿಯಲ್ ಈಸ್ ನೋನ್ ಆಸ್ its dash. The continuous phase of composite material is known as its dash. Dispersed phase, surrounding phase, matrix phase, fiber phase. So we have two types of phases, one fiber, ಇನ್ನೊಂದು matrix. ಅದರಲ್ಲಿ ಕಂಟಿನ್ಯೂಸ್ ಫೇಸ್ಗೆ ನಾವು ಮ್ಯಾಟ್ರಿಕ್ಸ್ ಫೇಸ್ ಅಂತ ಕರಿತೇವೆ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಕಾಂಪೋಸಿಟ್ ಮೆಟೀರಿಯಲ್. ಕಾಂಪೋಸಿಟ್ ಮೆಟೀರಿಯಲಿನ ಕ್ಯಾರೆಕ್ಟರಿಸ್ಟಿಕ್ ಇದರಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಹೈ ಸ್ಟ್ರೆಂತ್, ಟಫ್ನೆಸ್, ಮಾಡ್ಯುಲಸ್, ಲೈಟ್ ವೆಯ್ಟ್, ಈಸಿ ಟು ಅಸೆಂಬಲ್, ಸೆನ್ಸಿಟಿವ್ ಟು ಟೆಂಪ್ರೇಚರ್ ಚೇಂಜ್. ಸೊ ಇದರಲ್ಲಿ ಹೈ ಸ್ಟ್ರೆಂತು, ಟಫ್ನೆಸ್ಸು ಮತ್ತು ಮಾಡ್ಯುಲಸ್, ಲೈಟ್ ವೆಯ್ಟ್ ಮತ್ತು ಈಸಿ ಟು ಅಸೆಂಬಲ್ ಇವೆಲ್ಲವೂ ಪ್ರಾಪರ್ಟೀಸ್ ಆಫ್ ದಿ ಕಾಂಪೋಸಿಟ್ ಮೆಟೀರಿಯಲ್ ಆಗಿದ್ದಾವೆ. ಸೊ ಸೆನ್ಸಿಟಿವ್ ಟು ಟೆಂಪ್ರೇಚರ್ ಚೇಂಜ್ ಅಂತ ಏನಿದೆ, ಇಟ್ಸ್ ನಾಟ್ ಎ ಪ್ರಾಪರ್ಟಿ ಆರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಕಾಂಪೋಸಿಟ್ ಮಟೀರಿಯಲ್. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ವಿತ್ ರೆಸ್ಪೆಕ್ಟ್ ಟು FRP? FRP is a corrosion resistant material. FRP is easy to repair. It has a good dimensional stability. FRP is costly material. ಸೊ ನಾವೀಗ ಸ್ಟಡಿ ಮಾಡಿರೋ ಹಾಗೆ FRPಗೆ ಕರೋಷನ್ ರೆಸಿಸ್ಟೆಂಟ್ ಪ್ರಾಪರ್ಟಿ ಇದೆ, FRP ಈಸಿಯಾಗಿ ರಿಪೇರ್ ಮಾಡ್ಬೋದು, FRPಗೆ ಡೈಮೆನ್ಷನಲ್ ಸ್ಟೆಬಿಲಿಟಿ ಇದೆ ಅಂತ ಹೇಳಿದ್ದೇವೆ. ಸೊ FRP is a costly material ಅನ್ನೋದು ಇಲ್ಲಿ ರಾಂಗ್ ಆನ್ಸರ್ ಅಲ್ಲ, ತಪ್ಪು ಸ್ಟೇಟ್ಮೆಂಟ್ ಆಗಿದೆ. ಸೊ ದೇರ್ ಫಾರ್ ಆನ್ಸರ್ ಈಸ್ D, FRP is a costly material. Last constituent to fail in fiber reinforced composites is matrix, fiber, both are of equal strength, can't define. So the correct answer is matrix. ಅಂದರೆ ಫೈಬರ್ reinforced ಕಾಂಪೋಸಿಟಲ್ಲಿ ಕೊನೆಗೆ ಫೇಲ್ ಆಗೋ ಮೆಟೀರಿಯಲ್ ಯಾವುದು ಅಂದರೆ ಮ್ಯಾಟ್ರಿಕ್ಸ್ ಮೆಟೀರಿಯಲ್ ಫೇಲ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫೈಬರ್ reinforced plastic composites ಡಿಪೆಂಡ್ಸ್ ಆನ್ ಪ್ರಾಪರ್ಟೀಸ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ಸ್, ಇಂಟರ್ಫೇಸ್ ಸ್ಟ್ರೆಂತ್, ಫೈಬರ್ ಲೆಂತ್, orientation and volume fraction, all of the above. So all correct answer is all of the above. So ಹೇಗೆ ಅಂದರೆ ಮೆಕ್ಯಾನಿಕಲ್ ಪ್ರಾಪರ್ಟಿ, FRPಯ ಮೆಕ್ಯಾನಿಕಲ್ ಪ್ರಾಪರ್ಟಿಗಳು ಪ್ರಾಪರ್ಟಿ ಆಫ್ ಕಾನ್ಸ್ಟಿಟ್ಯೂಯೆಂಟ್ನ ಮೇಲೆ ಡಿಪೆಂಡ್ ಆಗಿದೆ, ಅಂದರೆ ಅದರಲ್ಲಿ ಯಾವ ಥರ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದೀವಿ ಅದರ ಮೇಲೆ ಡಿಪೆಂಡ್ ಆಗಿದೆ. ಇಂಟರ್ಫೇಸ್ ಸ್ಟ್ರೆಂತ್ನ ಮೇಲೆ ಡಿಪೆಂಡ್ ಆಗಿದೆ. ಇಂಟರ್ಫೇಸ್ ಅಂದರೆ ಫೈಬರ್ ಮ್ಯಾಟ್ರಿಕ್ಸ್ನ ಮಧ್ಯದಲ್ಲಿ ಹೇಗೆ ಬಾಂಡಿಂಗ್ ಇದೆ ಅದರ ಮೇಲೆ ಡಿಪೆಂಡ್ ಆಗಿದೆ. ಫೈಬರ್ಗಳ ಲೆಂತು, ಓರಿಯೆಂಟೇಷನ್ ಮತ್ತು ವಾಲ್ಯೂಮ್ನ ಮೇಲೆ ಅಥವಾ ಎಷ್ಟು ಪ್ರಮಾಣದಲ್ಲಿ ಫೈಬರ್ಸ್ನ ಆ್ಯಡ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ದೇ ಫಾರ್ ದ ಕರೆಕ್ಟ್ ಆನ್ಸರ್ ಈಸ್ D, ಆಲ್ ಆಫ್ ದಿ ಎಬೋವ್. ಲಾಂಗಿಟ್ಯೂಡ್ನಲ್ ಸ್ಟ್ರೆಂತ್ ಆಫ್ ಫೈಬರ್ reinforced composite mainly depends on fiber strength, fiber orientation, fiber volume fraction, fiber length. So the longitudinal strength ಅಂದರೆ along the length of the member. So strength will be dependent on the fiber strength. ಸೊ ಫೈಬರ್ಗೆ ಏನು ಸ್ಟ್ರೆಂತ್ ಇದೆ ಅನ್ನೋದ್ರ ಮೇಲೆ FRP ಮೆಟೀರಿಯಲ್ಗಳ ಅಥವಾ FRP ಕಾಂಪೋಸಿಟಿನ ಸ್ಟ್ರೆಂತ್ ಕೂಡ ಡಿಪೆಂಡ್ ಆಗಿರ್ತದೆ. ಸೊ 8th ಕ್ವೆಶ್ಚನ್, ದಿ ಫಾಲೋಯಿಂಗ್ ಮೆಟೀರಿಯಲ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಫಿಲ್ಲಿಂಗ್ ಇನ್ ಸ್ಯಾಂಡ್ವಿಚ್ ಸ್ಟ್ರಕ್ಚರ್ಸ್. ಸೊ ಸ್ಯಾಂಡ್ವಿಚ್ ಸ್ಟ್ರಕ್ಚರ್ಸ್ ಅಂತಂದರೆ ಸೊ ಬೇರೆ ಬೇರೆ ಪ್ರಾಪರ್ಟಿ ಇರ್ತಕ್ಕಂಥ ಎರಡು ಮೆಟೀರಿಯಲ್ಗಳನ್ನ ನಾವು ಬಳಕೆ ಮಾಡಿ ಒಂದು ಸ್ಟ್ರಕ್ಚರ್ನ ಕಟ್ಟಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಸ್ಯಾಂಡ್ವಿಚ್ ಸ್ಟ್ರಕ್ಚರ್ಸ್ ಅಂತ ಕರಿತೇವೆ.
ಸೊ ಫಿಲ್ಲರ್ ಮೆಟೀರಿಯಲ್ ಆಗಿ ಸ್ಯಾಂಡ್ವಿಚ್ ಸ್ಟ್ರಕ್ಚರ್ಸ್ಗಳಲ್ಲಿ ಏನು ಮಾಡ್ತೀವಿ, ಔಟ್ಸೈಡು ವಿ ಆರ್ ಹ್ಯಾವಿಂಗ್ ಟೂ ಡಿಫ್ರೆಂಟ್ ಮೆಟೀರಿಯಲ್, ಒನ್ ಮೆಟೀರಿಯಲ್. ಸೊ ಇನ್ ಬಿಟ್ವೀನ್ ದಟ್ ಮೆಟೀರಿಯಲ್ ಏನು ಮಾಡ್ತೀವಿ, ವಿ ಆರ್ ಫಿಲ್ಲಿಂಗ್ ಸಮ್ ಮೆಟೀರಿಯಲ್ಸ್. ಸೊ ಆ ಮೆಟೀರಿಯಲ್ಗಳಿಗೆ ಸ್ಯಾಂಡ್ವಿಚ್ ಮೆಟೀರಿಯಲ್ ಅಂತ ಕರಿತೇವೆ. ಪಾಲಿಮರ್ಸ್ಗಳು, ಸಿಮೆಂಟು, ವುಡ್ ಏನಿದೆ, ಸೊ ಈ ಮೂರನ್ನು ಕೂಡ ಏನು ಮಾಡ್ಬೋದು ನಾವು ಸ್ಯಾಂಡ್ವಿಚ್ ಸ್ಟ್ರಕ್ಚರ್ಸ್ಗಳಲ್ಲಿ ಫಿಲ್ಲರ್ ಮೆಟೀರಿಯಲ್ ಆಗಿ ಬಳಕೆ ಮಾಡ್ಬೋದು. ಸೊ ದೇರ್ಫೋರ್ ದ ಕರೆಕ್ಟ್ ಆನ್ಸರ್ ಈಸ್ ಆಲ್ ಆಫ್ ದಿ ಎಬೋವ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅಟ್ ಆಲ್ ದಿ ಬಿಲ್ಡಿಂಗ್ ಮೆಟೀರಿಯಲ್? ಓಕೆ, ಇದರಲ್ಲಿ ಯಾವುದು ಬಿಲ್ಡಿಂಗ್ ಮೆಟೀರಿಯಲ್ ಅಲ್ಲ ಅಂತ ಕೇಳಿದ್ದಾರೆ. ಫೈಬರ್ ಇನ್ಫೋರ್ಸ್ ಕಾಂಕ್ರೀಟ್, FRP, lead zinc alloy, asphalt. So the correct answer is C, lead zinc alloy. Okay, fiber reinforced concrete ಅನ್ನೋದು ಬಿಲ್ಡಿಂಗ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಮೆಟೀರಿಯಲ್. FRP ಕೂಡ ಬಿಲ್ಡಿಂಗ್ ಮೆಟೀರಿಯಲ್. asphalt is a building material. Only lead and zinc alloy ಏನಿದೆ, ಇಟ್ಸ್ ನಾಟ್ ಎ ಬಿಲ್ಡಿಂಗ್ ಮೆಟೀರಿಯಲ್. ವಾಟ್ ಈಸ್ ಆಸ್ಪೆಕ್ಟ್ ರೇಷಿಯೋ? ಸೊ ಆಸ್ಪೆಕ್ಟ್ ರೇಷಿಯೋ ಅಂತ ಹೇಳಿದ್ರೆ ಏನು? ಸೊ ಲೆಂತ್ ಟು ಡಯಾಮೀಟರ್ ರೇಷಿಯೋ, ಲೆಂತ್ ಟು ಡೆಪ್ತ್ ರೇಷಿಯೋ, ಡೆಪ್ತ್ ಟು ಲೆಂತ್ ರೇಷಿಯೋ, ಡಯಾಮೀಟರ್ ಟು ಲೆಂತ್ ರೇಷಿಯೋ. ಸೊ ಆಸ್ಪೆಕ್ಟ್ ರೇಷಿಯೋ ಅಂತ ಹೇಳಿದರೆ ಫೈಬರ್ ಇನ್ಫೋರ್ಸ್ಡ್ ಕಾಂಪೋಸಿಟ್ಗಳಲ್ಲಿ ಆಸ್ಪೆಕ್ಟ್ ರೇಷಿಯೋ ಅನ್ನೋದು ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರು. ಸೊ ಆಸ್ಪೆಕ್ಟ್ ರೇಷಿಯೋ ಅಂತ ಹೇಳಿದ್ರೆ ಏನಂದರೆ ಫೈಬರು ಮತ್ತು ಫೈಬರ್ ಏನಿದೆ ಆ ಫೈಬರಿನ ಲೆಂತ್ ಮತ್ತು ಡಯಾಮೀಟರ್ನ ರೇಷಿಯೋಗೆ ನಾವು ಆಸ್ಪೆಕ್ಟ್ ರೇಷಿಯೋ ಅಂತ ಕರಿತೇವೆ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಟೈಪ್ ಆಫ್ ಕಾಂಪೋಸಿಟ್ ಈಸ್ ನಾಟ್ ಕ್ಲಾಸಿಫೈಡ್ ಅಂಡರ್ ದಿ ಕ್ಯಾಟಗರಿ ಆಫ್ ನಂಬರ್ ಆಫ್ ಲೇಯರ್ಸ್? ಸೊ ಇದರಲ್ಲಿ ಯಾವ ಕಾಂಪೋಸಿಟನ್ನು ನಂಬರ್ ಆಫ್ ಲೇಯರ್ಗಳ ಮೇಲೆ ಕ್ಲಾಸಿಫೈ ಮಾಡಿಲ್ಲ ಅಂತ ಕ್ವಶನ್ ಇದೆ. ಸೊ ಯೂನಿಡೈರೆಕ್ಷನಲ್ ಫೈಬರ್ ರಿಇನ್ಫೋರ್ಸ್ಡ್ ಕಾಂಕ್ರೀಟ್, ಲ್ಯಾಮಿನಾರ್, ಸ್ಯಾಂಡ್ವಿಚ್ ಪ್ಯಾನಲ್, ಗ್ಲಾಸ್ ಫೈಬರ್ ರಿಇನ್ಫೋರ್ಸ್ಡ್ ಪ್ಲಾಸ್ಟಿಕ್. So glass fiber reinforced plastic is not in the form of layers or laminars. So therefore ಏನು ಮಾಡ್ತೇವೆ, ಗ್ಲಾಸ್ ಫೈಬರ್ reinforced ನಂಬರ್ ಆಫ್ ಲೇಯರ್ಗಳ ಮೇಲೆ ಕ್ಲಾಸಿಫೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ therefore ಕರೆಕ್ಟ್ ಆನ್ಸರ್ ಈಸ್ ಗ್ಲಾಸ್ ಫೈಬರ್ reinforced plastic. Which of the following is not a characteristic of glass fiber reinforced composite? Low density, low impact resistance, high tensile strength, excellent chemical and corrosion resistance. ಸೊ ಗ್ಲಾಸ್ ಫೈಬರ್ ಕಾಂಪೋಸಿಟ್ಗಳಿಗೆ ಸೊ ಇದರಲ್ಲಿ ಲೋ ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್ ಅನ್ನೋ ಪ್ರಾಪರ್ಟಿ ಇರೋದಿಲ್ಲ. ಸೊ ಲೋ ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಇಸ್ ನಾಟ್ ಎ ಪ್ರಾಪರ್ಟಿ ಆಫ್ ಗ್ಲಾಸ್ ಫೈಬರ್ ರಿಇನ್ಫೋರ್ಸ್ಡ್ ಕಾಂಪೋಸಿಟ್. ಬಟ್ ಬಾಕಿ ಎಲ್ಲವೂ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಗ್ಲಾಸ್ ಫೈಬರ್ ಅಥವಾ GRP ಅಥವಾ GFRPಯ ಪ್ರಾಪರ್ಟೀಸ್ಗಳಾಗಿದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅನ್ ಅಪ್ಲಿಕೇಶನ್ ಆಫ್ ಗ್ಲಾಸ್ ಫೈಬರ್ ರಿಇನ್ಫೋರ್ಸ್ಡ್ ಕಾಂಪೋಸಿಟ್? ಗ್ಲಾಸ್ ಫೈಬರ್ ರಿಇನ್ಫೋರ್ಸ್ಡ್ ಕಾಂಪೋಸಿಟ್ಗಳನ್ನ ಇದರಲ್ಲಿ ಯಾವ ಅಪ್ಲಿಕೇಶನಲ್ಲಿ ಬಳಕೆ ಮಾಡ್ತೇವೆ? ಅಡೆಸಿವ್ಗಳಲ್ಲಿ, ಕನ್ವೇಯರ್ ಬೆಲ್ಟ್ಸ್ಗಳಲ್ಲಿ, ಡಿಸೈನ್ ಆಫ್ ಶಿಪ್ಸ್ಗಳಲ್ಲಿ, ಆಟೋಮೋಟಿವ್ ಪಾರ್ಟ್ಸ್ಗಳಲ್ಲಿ. ಸೊ ಗ್ಲಾಸ್ ಫೈಬರ್ ರಿಇನ್ಫೋರ್ಸ್ಡ್ ಕಾಂಪೋಸಿಟನ್ನು ನಾವು ಆಟೋಮೋಟಿವ್ ಪಾರ್ಟ್ಗಳಲ್ಲಿ ಬಳಕೆ ಮಾಡ್ತೇವೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಡಿ, ಆಟೋಮೋಟಿವ್ ಪಾರ್ಟ್ಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಯೂಸ್ಡ್ ಆಸ್ ಅ ರಿಇನ್ಫೋರ್ಸ್ಮೆಂಟ್ ಇನ್ ಅಡ್ವಾನ್ಸ್ಡ್ ಪಾಲಿಮರ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್? ಸೊ ಪಾಲಿಮರ್ ಮ್ಯಾಟ್ರಿಕ್ಸ್ ಕಾಂಪೋಸಿಟಲ್ಲಿ ಇದರಲ್ಲಿ ಯಾವುದನ್ನು ರಿಇನ್ಫೋರ್ಸ್ಮೆಂಟ್ ಆಗಿ ಬಳಕೆ ಮಾಡ್ತಾರೆ? ಸೊ ಗ್ಲಾಸ್ ಫೈಬರ್ ರಿಇನ್ಫೋರ್ಸ್ಡ್ ಕಾಂಪೋಸಿಟ್, carbon fiber reinforced composite, wood fiber reinforced composite, unidirectional fiber reinforced composite. So the correct answer is B, carbon fiber reinforced composite. ಕಾರ್ಬನ್ ಫೈಬರನ್ನು ನಾವು ಏನು ಮಾಡ್ತೇವೆ, ಸ್ಟ್ರಕ್ಚರಲ್ ರೆಟ್ರೋಫಿಟ್ಟಿಂಗ್ ಅಂತ ಕರೀತಾರೆ. ರೆಟ್ರೋಫಿಟ್ಟಿಂಗ್ ಅಂತ ಹೇಳಿದ್ರೆ ಸ್ಟ್ರಕ್ಚರಿನ ಸ್ಟ್ರೆಂತನ್ನು ಇಂಪ್ರೂವ್ ಮಾಡ್ತಕ್ಕಂಥ ಪ್ರೊಸೆಸ್ಸು. ಯಾವ ಬಿಲ್ಡಿಂಗ್ಗಳಲ್ಲಿ ಅದರ ಬಿಲ್ಡಿಂಗಿನ ಏಜ್ ತುಂಬ ಆಗಿದೆ, ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ತುಂಬ ಡಿಕ್ರೀಸ್ ಆಗ್ತಾ ಇದೆ ಸ್ಟ್ರಕ್ಚರಲ್ ಮೆಂಬರ್ಸು, ಅಂಥ ಕಡೆಗಳಲ್ಲಿ ಕಾರ್ಬನ್ ಫೈಬರ್ ರಿಇನ್ಫೋರ್ಸ್ಡ್ ಕಾಂಪೋಸಿಟ್ನ ನಾವು ಏನು ಮಾಡ್ಬೋದು, ಯೂಸ್ ಮಾಡಿಬಿಟ್ಟು ಸ್ಟ್ರಕ್ಚರ್ನ ರೀಸ್ಟ್ರೆಂಥನಿಂಗ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಅದನ್ನು ನಾವು ರಿಟ್ರೋಫಿಟ್ಟಿಂಗ್ ಅಂತ ಕರಿತೇವೆ. ಸೊ ದೀಸ್ ಆರ್ ದಿ ರೆಫರೆನ್ಸ್ ಮೆಟೀರಿಯಲ್ಸ್ ದಟ್ ಆರ್ ಯೂಸ್ಡ್ ಫಾರ್ ಅವರ್ ಪ್ರೆಸೆಂಟೇಷನ್. ಥ್ಯಾಂಕ್ ಯು.